ಬಿಜೆಪಿ ಪ್ರತಿಭಟನೆಗೆ ಶಾಸಕ ಪ್ರದೀಪ್ ಈಶ್ವರ್ ಗರಂ ಆಗಿದ್ದಾರೆ. ಬಿಜೆಪಿಯವರಿಂದಲೇ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗಿದ್ದು, ಅವರ ಕಾಲದಲ್ಲೇ ಅನ್ಸೈಂಟಿಫಿಕ್ ಆಗಿ ರೋಡ್ಗಳನ್ನು ಮಾಡಿದ್ರು ಬಿಜೆಪಿಯವರು. ಅದರಿಂದಾನೇ ಗುಂಡಿಯಾಗಿದೆ. ಅದು ಮಳೆಗೋ ಏನಕ್ಕೋ ತಡ್ಕೊಳ್ಳಿಲ್ಲ ಅದು ಅಂತ ಶಾಸಕ ಪ್ರದೀಪ್ ಈಶ್ವರ್ ಮಾತಾಡಿರೋದು. 4 ವರ್ಷ ಬಿಜೆಪಿಯವರು ಆಡಳಿತ ಮಾಡಿದ್ರಲ್ವಾ, 4 ವರ್ಷ ನೀವೇನು ಕಡಿದು ಕಟ್ಟೆ ಹಾಕಿದ್ರಿ ಹೇಳಿಬಿಡಿ. BSY CM ಆಗಿದ್ದಾಗಲೇ ಯಾಕೆ ರಸ್ತೆ ಗುಂಡಿಗಳನ್ನು ಮುಚ್ಚಲಿಲ್ಲ? ರಾಜ್ಯ BJP ಮನೆಯಲ್ಲೇ ಗುಂಡಿ ಬಿದ್ದುಬಿಟ್ಟಿದೆ. ವಿಜೇಂದ್ರ ಕುರ್ಚಿ ಮೇಲೆ ಆರ್ ಅಶೋಕ್ ಕಣ್ಣಿದೆ. ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ, ಅಲ್ಲಿ ಆರ್ ಅಶೋಕ್ ಜ್ಯೋತಿಷ್ಯಾಲಯ ಅಂತ ಬೋರ್ಡ್ ಇತ್ತು. ಪದ್ಮನಾಭನಗರಕ್ಕೆ ಪ್ರದೀಪ್ ಈಶ್ವರ್ ಹೋಗಿದ್ದಾಗ ಆರ್ ಅಶೋಕ್ ಜ್ಯೋತಿಷ್ಯಾಲಯ ಅಂತ ಬೋರ್ಡ್ ಇತ್ತಂತೆ. ಯಾರಿಗಾದರೂ ಮನೆ ಹಾಳ ಐಡಿಯಾಗಳು ಬೇಕಿದ್ರೆ ಅಲ್ಲಿಗೆ ಹೋಗಿ, ಆದಷ್ಟು ಬೇಗ ರಸ್ತೆ ಗುಂಡಿ ಮುಚ್ತೀವಿ ನಾವು ಅಂಥೇಳಿ ಪ್ರದೀಪ್ ಈಶ್ವರ್ ಮಾತಾಡಿದ್ದಾರೆ. ಸರ್, ಇವ್ರ ಸರ್ಕಾರ ಇತ್ತಲ್ಲ BJP, ಇವರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು. ಸರ್, BJP ಅವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು? ನಮ್ಮ ಹತ್ರ ಒಂದು 19 ಜನ MLAಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ 4 ವರ್ಷ ನೀವೇನು ಕಡ್ದು ಕಟ್ಟೆ ಹಾಕಿದ್ರಿ ಸರ್? 4 ವರ್ಷ ನೀವೇ ಇದ್ದಿತ್ತಾನೆ. ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ತಾನೆ. ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ, ಆವಾಗಲ ಗುಂಡಿಗಳ ಮೇಲೆ ಪ್ರೀತಿ ಇರಲಿಲ್ವಾ ಏನು ನಿಮಗೆ? ಅಶೋಕಣ್ಣ, ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ. ಯಾಕೆ ಅಂದರೆ BJP ಮನೆಯಲ್ಲೇ ಗುಂಡಿ ಬಿದ್ದಿದೆ. ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ. ಅದೇ ಅವ್ರವ್ರ ಕಿತ್ತಾಟ. ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಆಗ್ತಾ ಇದ್ದಾನೆ. ನಮ್ಮ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ. ಮತ್ತು ಅವರು ಬಂದು ಮುಚ್ಕೊತಾರೆ ಅವರೆಲ್ಲ. ಸೊ ಇನ್ನು 1-6 ತಿಂಗಳಲ್ಲಿ BJPಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ. ನಾನು ಆರ್ ಅಶೋಕಣ್ಣನಿಂದ ಇನ್ಸ್ಪೈರ್ ಆಗಿದ್ದೀನಿ. ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ, ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ನೋಡಿದೆ, ಆರ್ ಅಶೋಕ್ ಜ್ಯೋತಿಷ್ಯಾಲಯ ಅಂತ. ಅವ್ರ ಫೋಟೋ ಇತ್ತು, ಅಶೋಕ್ ಬಾಬಾ ಅಂತ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ. ಸೊ ಕರ್ನಾಟಕದ ಜನತೆಗೆ ಮತ್ತೊಂದು ಅನೌನ್ಸ್ಮೆಂಟು. ತಮಗೇನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ, ಆರ್ ಅಶೋಕ್ ಜ್ಯೋತಿಷ್ಯಾಲಯ, ಪದ್ಮನಾಭನಗರ. ಯಾವ ಧೈರ್ಯ ಇಲ್ಲ ಡೆಲ್ಲಿಯಲ್ಲಿ